ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಿನ್ನೆ ನವರಾತ್ರಿ ವೈಭವ ಭಾಗ 4 ವಿಡಿಯೋದಲ್ಲಿ ತಾಯಿ ಕಾತ್ಯಾಯನಿ ದೇವಿ ಹಾಗೂ ತಾಯಿ ಕಾಳರಾತ್ರಿ ದೇವಿಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿದುಕೊಂಡು ತಮಗೆಲ್ಲರಿಗೂ ಖುಷಿಯಾಗಿದೆ ಎಂದು ಭಾವಿಸುತ್ತೇನೆ. ಹಾಗಾದರೆ ಈಗ ನವರಾತ್ರಿ ವೈಭವ ಭಾಗ 5 ನೋಡುವ ಮುಂಚೆ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಹಾಕಲಿಕ್ಕೆ ನನಗೂ ಖುಷಿ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನಾವು ನವರಾತ್ರಿ ವೈಭವ ಭಾಗ 5 ಬಗ್ಗೆ ತಿಳಿಯಲಿದ್ದೇವೆ. ಈ ಭಾಗ 5ರಲ್ಲಿ ನಾವು ಇಬ್ಬರು ದೇವಿಗಳಾದ ಮಹಾಗೌರಿ ದೇವಿ ಹಾಗೂ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳಿಯಲಿದ್ದೇವೆ. ಮೊದಲನೆಯದಾಗಿ ಮಹಾಗೌರಿಯ ಬಗ್ಗೆ ತಿಳಿಯುವುದಾದರೆ, ನವರಾತ್ರಿಯ 8ನೇ ದಿನದಂದು ಮಹಾಗೌರಿ ದೇವಿಯ ದುರ್ಗೆಯ ಆರಾಧನೆಯನ್ನು ಮಾಡುವುದು ಪ್ರತೀತಿಯಲ್ಲಿದೆ. ಆ ದಿನ 29 ಸೋಮವಾರದಂದು ಬಂದಿರುವ ಕಾರಣ ಮಹಾಗೌರಿ ದೇವಿಗೆ ಅಂದರೆ 8ನೇ ದಿನ ತಾಯಿಯ ಆರಾಧನೆ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ಪಾರ್ವತೀ ದೇವಿಯು ಮಹಾ ತಪಸ್ಸು ಮಾಡಿದ ಕಾರಣ ದೇಹವು ಕಪ್ಪಾಯಿತು. ಶಿವನು ಗಂಗಾಜಲ ಸುರಿಸಿದಾಗ ಅವಳು ಸಂಪೂರ್ಣವಾಗಿ ಶ್ವೇತಕಾಂತಿ ಅಂದರೆ ಬಿಳಿ ಕಾಂತಿಯಿಂದ ಪ್ರಕಾಶಿಸಿದಳು. ಈ ರೂಪವೇ ಮಹಾಗೌರಿ ಎಂದು ಪ್ರಸಿದ್ಧಿ ಪಡೆದಿತ್ತು ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಮಹಾಗೌರಿ ದೇವಿಯ ಜನನ ಕಾರಣ ತಿಳಿಯುವುದಾದರೆ, ಪರಮ ತಪಸ್ಸಿನಿಂದ ಪಾಪ ಕ್ಲೇಶಗಳ ಅಲಿಪ್ತತೆಯನ್ನು ತೊಳೆದು ಭಕ್ತರ ಮನಸ್ಸಿಗೆ ಶುದ್ಧತೆ ಮತ್ತು ಶಾಂತಿ ನೀಡುವ ಕಾರಣಕ್ಕಾಗಿ ಅವಳು ಈ ರೂಪ ತಾಳಿದಳು ಎಂದು ತಿಳಿಸಲಾಗಿದೆ. ಜಗತ್ತಿನ ಅಜ್ಞಾನ ಮತ್ತು ದುಃಖಗಳನ್ನು ನಿವಾರಿಸಲು ಭಕ್ತರಿಗೆ ಪಾವಿತ್ರ, ಶಾಂತಿ, ಸೌಖ್ಯ ದೊರಕಿಸಲು ಮಹಾಗೌರಿ ಅವತಾರ ತಾಳಿದ್ದಾಳೆ ಎಂದು ತಿಳಿಸುವ ಮುಖಾಂತರ ಪುರಾಣದಲ್ಲಿ ತಿಳಿಸಿದ್ದಾರೆ. ಮಹಾಗೌರಿ ದೇವಿಯ ಉದ್ದೇಶ ಮತ್ತು ಮಹಿಮೆ ತಿಳಿಯುವುದಾದರೆ, ಮಹಾಗೌರಿ ಆರಾಧನೆಯಿಂದ ಪಾಪಕ್ಷಯ, ಮನಃಶಾಂತಿ ಮತ್ತು ಗೃಹದಲ್ಲಿ ನೆಮ್ಮದಿ, ಸಮೃದ್ಧಿ ದೊರೆಯುತ್ತದೆ ಹಾಗೂ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ದಂಪತಿಗಳಿಗೆ ಸೌಖ್ಯ, ಮನೆಯಲ್ಲಿನ ಕಲಹ ತೊಡೆದು ಒಗ್ಗಟ್ಟು ತರಲು ದೇವಿಯ ಕೃಪೆ ದೊರೆಯುತ್ತದೆ ಎಂದು ನಂಬಿಕೆ. ಅವಳ ಸೌಮ್ಯ ಶಾಂತ ಸ್ವರೂಪ ಭಕ್ತರಲ್ಲಿ ದಯೆ, ಶುದ್ಧತೆ, ಧೈರ್ಯವನ್ನು ತುಂಬುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಮಹಾಗೌರಿಯ ಆರಾಧನೆ ಮಾಡುವುದರಿಂದ ಏನು ಉದ್ದೇಶ ಎಂದು ತಿಳಿಯುವುದಾದರೆ, ಮನಸ್ಸು ಮನೆಯ ಶುದ್ಧತೆಯಾಗುತ್ತದೆ, ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಮನೆ ಮಾಡುತ್ತದೆ, ಕುಟುಂಬದಲ್ಲಿ ಒಗ್ಗಟ್ಟು ಸಾಮರಸ್ಯ ಮೂಡುತ್ತದೆ, ಆರೋಗ್ಯ ಸಂತಾನ ಸೌಖ್ಯ ದೊರೆಯುತ್ತದೆ ಎಂದು ಆರಾಧನೆಯ ಉದ್ದೇಶ ಎಂದು ತಿಳಿಸಲಾಗಿದೆ. ಹಾಗೆಯೇ ಮಹಾಗೌರಿಗೆ ಇಷ್ಟವಾದ ಹೂಗಳು ಯಾವುದೆಂದು ತಿಳಿಯುವುದಾದರೆ, ತಾಯಿಗೆ ಆ ದಿನ ಬಿಳಿ ಬಣ್ಣದ ಶ್ವೇತ ಹೂಗಳು, ಬಿಳಿ ಬಣ್ಣದ ಮಲ್ಲಿಗೆ ಹೂವು ಎಂದರೆ ತಾಯಿಗೆ ಅತಿ ಪ್ರಿಯವಾದದ್ದು. ಹಾಗೂ ಮಹಾಗೌರಿ ದೇವಿಗೆ ಇಷ್ಟವಾದ ನೈವೇದ್ಯ ಎಂದರೆ ಹಾಲು ಅಥವಾ ಹಾಲಿನಿಂದ ಮಾಡಿದಂತಹ ಸಿಹಿ ಪಾಯಸ, ಹಾಗೆ ಹಣ್ಣಿನಲ್ಲಿ ಬಾಳೆಹಣ್ಣು, ದ್ರಾಕ್ಷಿ, ತೆಂಗಿನಕಾಯಿ ಈ ರೀತಿಯಾದ ನೈವೇದ್ಯಗಳು ತಾಯಿಗೆ ಹೆಚ್ಚು ಪ್ರಿಯ ಎಂದು ತಿಳಿಸಲಾಗಿದೆ. ಮಹಾಗೌರಿ ದೇವಿಗೆ ಇಷ್ಟವಾದ ಬಣ್ಣ ಯಾವುದು, ಹಾಗೆ ಭಕ್ತರು ಕೂಡ ಆ ದಿನ ಧರಿಸುವಂತಹ ಬಣ್ಣದ ಬಗ್ಗೆ ನೋಡುವುದಾದರೆ ಪಿಕಾಕ್ ಗ್ರೀನ್ ಬಣ್ಣವನ್ನು ಆ ದಿನ ತಾಯಿಗೆ ಶ್ರೇಷ್ಠ ಎಂದು ಹೇಳಲಾಗಿದೆ. ಈ ಮುಖಾಂತರ ತಾಯಿ ಮಹಾಗೌರಿಯ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಈಗ ನೀಡಿದ್ದೇನೆ ಎಂದು ಭಾವಿಸುತ್ತೇನೆ. ಮಹಾಗೌರಿ ದೇವಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದ ನಂತರ ಈಗ 9ನೇ ದಿನವಾದ 30ನೇ ತಾರೀಕು ಮಂಗಳವಾರ ದಿನದಂದು ಯಾವ ದೇವಿಯ ಆರಾಧನೆ ಎಂದು ನೋಡುವುದಾದರೆ, ಸಿದ್ಧಿದಾತ್ರಿ ತಾಯಿ ದೇವಿಯ ಆರಾಧನೆ. ನವದುರ್ಗಿ ದೇವಿಗಳಲ್ಲಿ ನವರೂಪಗಳಲ್ಲಿ 9ನೆಯ ರೂಪ, ಕೊನೆಯ ರೂಪದಲ್ಲಿ ಆರಾಧಿಸಲ್ಪಡುವ ತಾಯಿಯಾಗಿದ್ದಾಳೆ ಸಿದ್ಧಿದಾತ್ರಿ ತಾಯಿ. ಪುರಾಣಗಳ ಪ್ರಕಾರ ಬ್ರಹ್ಮಾಂಡ ಸೃಷ್ಟಿಯ ಆರಂಭದಲ್ಲಿ ದೇವತೆಗಳಿಗೂ ಅಸುರರಿಗೂ ಮನುಷ್ಯರಿಗೂ ವಿಶೇಷ ದೈವಿಕ ಶಕ್ತಿಗಳು ಬೇಕಾಗಿದ್ದವು. ಆ ಸಿದ್ಧಿಗಳನ್ನು ದಾನ ಮಾಡಲು ಎಲ್ಲರಿಗೂ ಅನುಗ್ರಹವಾಗಿ ಕಾಣಿಸಿಕೊಂಡದ್ದು ಸಿದ್ಧಿದಾತ್ರಿಯ ರೂಪ ಜಗದಂಬೆ. ಅವಳು ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು ನೀಡುವ ಸಾಮರ್ಥ್ಯ ಹೊಂದಿದ್ದಾಳೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಸಿದ್ಧಿದಾತ್ರಿಯ ಉದ್ದೇಶ ಮತ್ತು ಮಹಿಮೆ ತಿಳಿಯುವುದಾದರೆ, ಸಕಲ ಸಿದ್ಧಿಗಳನ್ನು ಅಂದರೆ ಆಧ್ಯಾತ್ಮಿಕ ಮತ್ತು ಭೌತಿಕ ಯಶಸ್ಸು ಭಕ್ತರಿಗೆ ನೀಡುವುದು ತಾಯಿಯ ಮೂಲ ಉದ್ದೇಶವಾಗಿದೆ. ತಾಯಿಯ ಮಹಿಮೆಯ ಬಗ್ಗೆ ತಿಳಿಯುವುದಾದರೆ, ಅವಳ ಆರಾಧನೆಯಿಂದ ಜ್ಞಾನ, ಧೈರ್ಯ ಮತ್ತು ಯಶಸ್ಸು ದೊರೆಯುತ್ತದೆ. ಅಷ್ಟಸಿದ್ಧಿಗಳು ಲಭಿಸುತ್ತದೆ. ಅಷ್ಟಸಿದ್ಧಿಗಳು ಎಂದರೆ ಅಣಿಮ, ಲಗಿಮ, ಗರಿಮ, ಮಹಿಮ, ಪ್ರಾಕಮ್ಯ, ಈಶ್ವಿತ, ವಶಿಷ್ಠ, ಕಾಮವಶಿತ್ವ. ಭಕ್ತರಿಗೆ ಅನುಗ್ರಹವಾಗುತ್ತದೆ.
ವಿದ್ಯಾರ್ಥಿಗಳು, ಕಲೆಗಾರರು, ಉದ್ಯಮಿಗಳು, ಭಕ್ತರು ಯಾರೇ ಆದರೂ ತಮ್ಮ ಗುರಿಗಳನ್ನು ಸಾಧಿಸಲು ಈ ತಾಯಿಯನ್ನು ಮೊರೆ ಹೋಗುತ್ತಾರೆ. ಲೋಕದಲ್ಲಿರುವ ಎಲ್ಲ ಶಕ್ತಿಗಳ ರೂಪವೇ ಸಿದ್ಧಿದಾತ್ರಿ ಎಂದು ಪುರಾಣಗಳು ಹೇಳುತ್ತದೆ. ಹಾಗೆಯೇ ಸಿದ್ಧಿದಾತ್ರಿಯ ಆರಾಧನೆಯ ಉದ್ದೇಶ ತಿಳಿಯುವುದಾದರೆ ಸಕಲ ಸಿದ್ಧಿಗಳ ಪ್ರಾಪ್ತಿಗಾಗಿ, ಭಕ್ತರಿಗೆ ಶಾಂತಿ, ಐಶ್ವರ್ಯ, ಆರೋಗ್ಯ, ಜ್ಞಾನ ಮತ್ತು ಭಕ್ತಿಯ ಒಳಿತಿಗಾಗಿ ಹಾಗೂ ಅಸುರರ ದುಷ್ಟರ ಶಕ್ತಿಯ ನಾಶ ಮಾಡುವುದಕ್ಕಾಗಿ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಯಶಸ್ಸು ಸಾಧಿಸಲು ಸಿದ್ಧಿದಾತ್ರಿಯ ಆರಾಧನೆ ತುಂಬ ಮುಖ್ಯವಾಗಿದೆ ಎಂದು ತಿಳಿಸಲಾಗಿದೆ. ಹಾಗೆ ಸಿದ್ಧಿದಾತ್ರಿ ತಾಯಿಗೆ ಇಷ್ಟವಾದ ಹೂಗಳು ಯಾವುದೆಂದರೆ ಕಮಲ ಮತ್ತು ಮಾರಿಗೋಲ್ಡ್, ಚೆಂಡು ಹೂ ಅಂತ ಹೇಳುವುದಾಗಿದೆ. ತಾಯಿಗೆ ಇಷ್ಟವಾದ ಬಣ್ಣಗಳ ಬಗ್ಗೆ ತಿಳಿಯುವುದಾದರೆ ಗುಲಾಬಿ ಬಣ್ಣ ಅಥವಾ ಪಿಂಕ್ ಕಲರ್. ತಾಯಿಗೆ ಇಷ್ಟವಾದ ನೈವೇದ್ಯದ ಬಗ್ಗೆ ತಿಳಿಯುವುದಾದರೆ ಹೋಳಿಗೆ, ಸಿಹಿ ಪದಾರ್ಥಗಳು, ಹಣ್ಣುಗಳು, ತೆಂಗಿನಕಾಯಿಗಳು ತಾಯಿಗೆ ಅತಿ ಇಷ್ಟವಾದ ನೈವೇದ್ಯಗಳೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಈ ನವರಾತ್ರಿ ವೈಭವ ಭಾಗ 5ರಲ್ಲಿ ತಾಯಿಯರಾದ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ತಾಯಿಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀಡಿದ್ದೇನೆ. ಪ್ರತಿಯೊಂದು ವಿಡಿಯೋಗಳನ್ನು ತಾವೆಲ್ಲರೂ ವೀಕ್ಷಿಸಿ ನನಗೆ ಇದೇ ರೀತಿಯ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ಮುಖಾಂತರ ನವರಾತ್ರಿಯಲ್ಲಿ ಬರುವಂತಹ 9 ತಾಯಂದಿರ ಬಗ್ಗೆ ಸಂಪೂರ್ಣ ಮಾಹಿತಿ, ಇಷ್ಟವಾದ ಬಣ್ಣ, ಇಷ್ಟವಾದ ನೈವೇದ್ಯ, ಇಷ್ಟವಾದ ಹೂಗಳು, ತಾಯಿಯ ಜನನ ಮತ್ತು ಮಹತ್ವ ಹಾಗೂ ಆರಾಧನೆ ಮಾಡುವುದರ ಫಲಾನುಫಲಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಸಂಪೂರ್ಣ ವಿವರಗಳನ್ನು ನೀಡಿದ್ದೇನೆ. ತಾವೆಲ್ಲರೂ ಈ ವಿಡಿಯೋಗಳನ್ನು ವೀಕ್ಷಿಸಿ ತಾಯಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಸೂಕ್ತವಾಗಿದೆ ಎಂದು ಭಾವಿಸುತ್ತೇನೆ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮುಖಾಂತರ ನಿಮ್ಮ ಕುಟುಂಬಸ್ಥರಿಗೂ ಹಾಗೂ ಸ್ನೇಹಿತರಿಗೂ ಈ ವಿಡಿಯೋ ಮುಖಾಂತರ ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳಿಸಿ. ಹಾಗೆ ನನ್ನ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ತಾವೆಲ್ಲರೂ ವೀಕ್ಷಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಹಾಗೂ ಬೆಂಬಲ. ದಯವಿಟ್ಟು ನನ್ನ ಚಾನಲ್ಗೆ ಇದೇ ರೀತಿಯ ಪ್ರೋತ್ಸಾಹವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ನವರಾತ್ರಿ ವೈಭವ ಸೀರೀಸ್ನ ಈ ದಿನ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮಗೆ ಬೇರೆ ರೀತಿಯ ಮಾಹಿತಿಗಳು ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಸಾಧ್ಯವಾದಷ್ಟು ನಾನು ಅದರ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.